ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಕಾರ್ಪೊರೇಷನ್ ಎಲೆಕ್ಷನ್ ಇಂದ ಹಿಡಿದು ಲೋಕಸಭೆ ಎಲೆಕ್ಷನ್ ತನಕ ಪ್ರಧಾನಿ ಮೋದಿ ಎಲ್ಲಾ ಚುನಾವಣೆಗಳಲ್ಲೂ ಪ್ರಚಾರ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ಸಿನ ಆರೋಪ. ಒಂದು ರೀತಿಯಲ್ಲಿ ಅಬ್ಸರ್ವೇಷನ್ ಅಂತ ಹೇಳ್ಬೋದು. ಅಲ್ಲ, ತಪ್ಪೇನು? ಮೋದಿ ಇಸ್ ದ ಫೇಸ್ ಆಫ್ ಬಿಜೆಪಿ. ಮೋದಿ ಈ ದೇಶದ ಪ್ರಧಾನಿ ಆಗಿರೋದು ಒಂದು ಕಡೆ, ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಹಿರಿಯ ನಾಯಕ ಅನ್ನೋ ಆ ಹುದ್ದೆಯಲ್ಲಿ ಅವರು ಆ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕಾಗಿ ಕಾರ್ಪೊರೇಷನ್ ಎಲೆಕ್ಷನ್ ಇಂದ ಹಿಡಿದು ಲೋಕಸಭೆ ತನಕ ಎಲ್ಲದರಲ್ಲೂ ಪ್ರಚಾರಕ್ಕೆ ಫೀಲ್ಡಿಗೆ ಇಳಿತಾರೆ. ಈಗ ಬಹಳ ತೀವ್ರವಾದ ಒಂದು ಪ್ರಚಾರ ನಡೀತಿದೆ ಗುಜರಾತ್ನಲ್ಲಿ. ಇಲ್ಲಿ ಮೋದಿ ಅವರಿಗೆ ತವರು ಪ್ರತಿಷ್ಠೆಯ ಉಳಿವಿಗಾಗಿ ಮಾಡ್ತಿದ್ದಾರೆ ಅನ್ನೋದಾದ್ರೆ ಇಲ್ಲಿ ಗೆಲುವನ್ನು ಸಾಧಿಸೋದು ಕಾಂಗ್ರೆಸ್ಸಿಗೆ ಒಂದು ರೀತಿಯಲ್ಲಿ ಅನಿವಾರ್ಯತೆ. ಒಂದು ಕಡೆ ಪ್ರತಿಷ್ಠೆ, ಇನ್ನೊಂದು ಕಡೆ ಅನಿವಾರ್ಯತೆ. ಇದು ಎರಡರ ನಡುವೆ ಆಮ್ ಆದ್ಮಿ ಪಕ್ಷ ತಂದೆ ಒಂದು ಆಂಗಲ್ ಹಿಡ್ಕೊಂಡು ಚುನಾವಣೆ ಅಖಾಡದಲ್ಲಿ ಇಳಿದಿರುವಂಥದ್ದು. ಕಡೆಗೆ ಇವಾಗ ಚಿತ್ತಾರವನ್ನು ನಾವು ವರ್ಣಿಸಿ ಹೇಳೋದಾದ್ರೆ ದೇಶದ ರಾಜಕಾರಣದ ವ್ಯಾಪ್ತಿಯಲ್ಲಿ ಹೇಗೆ ಕಾಣ್ತಿದ್ಯಪ್ಪ ಇದು ಅಂದ್ರೆ, ಮೋದಿ ವರ್ಸಸ್ ಉಳಿದವರು, ಮೋದಿ ವರ್ಸಸ್ ಆಲ್ ಅನ್ನೋ ರೀತಿಯಲ್ಲಿ ಪರಿಣಮಿಸ್ಬಿಟ್ಟಿದೆ ಪರಿಸ್ಥಿತಿ. ಇವತ್ತಿನ ಚರ್ಚೆಯ ವಿಷಯ ಮೋದಿ ವರ್ಸಸ್ ಉಳಿದವರು. ಆ ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಮೋದಿ ತವರಲ್ಲಿ ಚುನಾವಣೆಯ ಕಾವು, ಪ್ರತಿಷ್ಠೆ ಕುಗ್ಗಿಸಲು ಟೀಕಾ ಪ್ರಹಾರ ನಡೆಸಿದ ಕಾಂಗ್ರೆಸ್. ಚುನಾವಣೆಯ ಕಾವು ಕರ್ನಾಟಕವನ್ನ ಸ್ಪರ್ಶಿಸುತ್ತಿದ್ದಂತೆ ಕಾಂಗ್ರೆಸ್ ನಾಯಕರಿಂದ ಭಸ್ಮಾಸುರ ಹೇಳಿಕೆ. ಮೋದಿ ಬಗ್ಗೆ ಪದೇ ಪದೇ ಮಾಡುತ್ತಿರುವ ಉಲ್ಲೇಖವೇ ಮೋದಿ ಕೇಂದ್ರಿತ ಚುನಾವಣೆ ನಿರ್ಮಿಸಲು ಕಾರಣ. ಟೀಕಾ ಪ್ರತಿ ಟೀಕಾದ ಪ್ರಹಾರದ ನಡುವೆ ಕಾಂಗ್ರೆಸ್ನಲ್ಲಿ ಚುನಾವಣೆಯ ತಂತ್ರಗಳ ಪರಿಷ್ಕರಣೆಯ ಚರ್ಚೆ. ಈ ಚರ್ಚೆಯ ಚೌಕಟ್ಟನ್ನ